ಹಾಯ್ ಹಲೋ ಎಲ್ಲರೂ. ನಾನು ಮತ್ತು ನನ್ನ ಮಗ ಮತ್ತು ನನ್ನ ನಾದಿನಿ ನಮ್ಮ ಕುಲದೈವ ಆಗಿರುವಂತಹ ಕೈವಾರ ತಾತಯ್ಯ ಅವರ ಕ್ಷೇತ್ರಕ್ಕೆ ಬಂದಿದ್ವಿ. ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಎಲ್ಲ ಕಡೆಯಿಂದಲೂ ಭಕ್ತಾದಿಗಳು ಬಂದುಬಿಟ್ಟು ಕೈವಾರ ತಾತಯ್ಯ ಅವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ಕ್ಷೇತ್ರ ಒಂದು ಪುಣ್ಯಕ್ಷೇತ್ರ ಆಗಿದೆ. ಹಾಗೆ ಇಲ್ಲಿ ತುಂಬಾ ಭಕ್ತಾದಿಗಳು ಬಂದು ಅವರ ಕಷ್ಟಗಳನ್ನ ಈಡೇರಿಸ್ಕೊತಾ ಇದ್ದಾರೆ. ಹಾಗೆ ಎಲ್ಲ ಕಷ್ಟಗಳಿಗೂ ಪರಿಹಾರ ಕೊಡ್ತಾ ಇದ್ದಾರೆ ಕೈವಾರ ತಾತಯ್ಯ ಅವರು. ಈ ಕ್ಷೇತ್ರದ ಬಗ್ಗೆ ಸ್ಪೆಷಲ್ಲಾಗಿ ಏನು ಹೇಳ್ಬೇಕಪ್ಪ ಅಂತಂದರೆ, ಕೈವಾರ ಅಂತಂದರೆ ಅದು ಹೆಣ್ಣು ಮಕ್ಕಳ ಮುತ್ತೈದೆಗೆ ಬೇಕಾಗಿರುವಂಥ ಒಂದು ಒಡವೆ. ಅದು ಇಲ್ಲಿ ನಮಗೆ ಅಮೂಲ್ಯವಾದದ್ದು ಸಿಗುತ್ತೆ. ಅದನ್ನು ಆಗಿನ ಕಾಲದಲ್ಲಿ ನಮ್ಮ ಕೈವಾರ ತಾತಯ್ಯ ಅವರು 1 ರೂಪಾಯಿನೂ ಇಸ್ಕೊಳ್ದೆ ಎಲ್ಲ ಹೆಣ್ಮಕ್ಳಿಗೆ ಬಳೆಗಳನ್ನ ತೊಡಿಸ್ತಾ ಇದ್ರು. ಆದರೆ ಇವಾಗ ಬಳೆಗಳಾಗಲಿ, ಅರಿಶಿನ ಕುಂಕುಮ ಆಗಲಿ, ಹೂವಾಗಲಿ ಹಾಗೆ ತೊಗೋಬಾರ್ದು ಅಂತ ಹೇಳಿಬಿಟ್ಟು ನೀವು ಹುಂಡಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ಹಾಕಿಬಿಟ್ಟು ಇಲ್ಲಿ ಒಳಗಡೆ ಅಂದರೆ ಕೈವಾರ ತಾತಯ್ಯ ಹತ್ರ ಕೊಡ್ತಾರೆ ಬಳೆಗಳನ್ನ. ಅದನ್ನು ನಾವು ತೊಗೊಂಡು ಬರ್ಬೋದು. 2 ಬಳೆಗಳು ಇಲ್ಲ 4 ಬಳೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹಾಕ್ಕೋಬೋದು. ಅಷ್ಟು ಬಳೆಗಳನ್ನ ತೊಗೊಂಡು ಹಾಕ್ಕೋತಾರೆ. ಹಾಗೆ ಇವತ್ತು ನಾವು ಒಳಗಡೆ ಹೋಗೋಕ್ಕೆ ಸಾಧ್ಯವಾಗಲಿಲ್ಲ, ಅದಕ್ಕೆ ನೀವು ಕ್ಷಮೆ ಇರಲಿ. ಎಲ್ಲರಿಗೂ ಕೈವಾರ ತಾತಯ್ಯ ಕೃಪೆ ಸಿಗಲಿ. ಹಾಗೆ ಕೈವಾರ ತಾತಯ್ಯ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ನಿಮ್ಮ ಇಷ್ಟಾರ್ಥ ಸಿದ್ಧಿಸಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ.